ಗುರು ಹೊಟ್ಟೆ ಹಸಿತೈತ್ ಗುರು. ಎಂತದು ಗೋಪಿ ನಿನ್ನ ಕಿರಿಕಿರಿ? ಮನೆ ಒಂದು ಬಾಡಿಗೆ ಸಿಕ್ಕಲಿ, ಆನಂತರ ಅಲ್ಲೇ ಅಡಿಗೆ ಮಾಡಿ ಆನಂತರ ಅಲ್ಲೇ ಊಟ ಮಾಡಿದ್ರಾಯ್ತು. ಯೋ, ನಾವು ಮನೆ ಹುಡ್ಕಿ ಅದ್ ನಮ್ ಚಿಕ್ಕಿ ಅದ್ರಲ್ಲಿ ನಾವು ಊಟ ಮಾಡೋ ಹೊತ್ತಿಗೆ ನನ್ನ ಹೊಟ್ಟೆ ಬೆನ್ನಿಗೆ ಹಚ್ಕೊಂಡ್ಬಿಟ್ಟಿರ್ತದೆ. ಅದಕ್ಕೆ ನಾ ಎಂತ ಮಾಡಲಿ? ಬ್ರಹ್ಮಚಾರಿಯಿಂದ ಯಾರು ಮನೆ ಕೊಡುತ್ತಿಲ್ಲವಲ್ಲ. ನಿನ್ನ ಈಟುದ ಬೆಳ್ದಿದ್ಯಾ, ಇಟೇಟುದ ಸುಳ್ಳು ಹೇಳಕ್ ಹಾಕಿಲ್ವಾ? ಇನ್ಮ್ಯಾಗ ಯಾವ ನನ್ ಮಗ ಕೇಳಿದ್ರು ಏನ್ರಿ ನೇರ್ಗೆ ಕಳ್ಸಿದೀನಿ ಏನ್ಬಿಡು. ಹೆರಿಗೆಯ ಎಂತದು ಗೋಪಿ ನೀನು ಹೇಳುವುದು? ನನಗೆ ಹೆಂಡತಿಯೇ ಇಲ್ಲ, ಹೆರಿಗೆ ಎಲ್ಲಿಂದ ಬಂತು? ಕರ್ಮ ಕರ್ಮ. ಯೋ, ನೀನ್ ಹಿಂಗ್ ಸತ್ ಹರಿಚಂದ್ರ ನಿಜ ಹೇಳ್ತಾ ಕುಂತ್ರೆ ಈ ಜನ್ದಾಗ ನಿಮ್ ಬೆಂಗಳೂರಲ್ಲಿ ಮನೆ ಸಿಕ್ಕಕ್ಕಿಲ್ಲ. ಎಂತದು ಗೋಪಿ, ಮಂಗಳೂರಿಂದ ಬೆಂಗಳೂರಿಗೆ ಬಂದು ಇಂತ ಹಸಿ ಹಸಿ ಸುಳ್ಳು ಹೇಳುವುದಾ? ಆ ಪಾಂಡುರಂಗ ಇದನ್ನು ಮೆಚ್ಚುವುದಿಲ್ಲ. ಯೋ, ಆ ನಿನ್ ಪಾಂಡುರಂಗನ್ ಹೊಡಿಯ ಗೋಲಿ. ಮೊದ್ಲು ನನ್ ಬಗ್ಗೆ ಯೋಚನೆ ಮಾಡು. ಬೆಳಿಗ್ಗೆ ಟ್ರೈನ್ ಹತ್ತ ಬೈಟು ಕಾಪಿ ತಕೊಟ್ಟೆ, ಆಮೇಲೆ ಏನ್ ತಕೊಟ್ಟೆ? ಸುಮ್ಕೆ ನಡಿ ನಡಿ ಅಂದ್ರೆ ಎಲ್ಲಿದೆಯಾ ನಡಿಯೋದು? ನಡಿಯಕ್ ಮನ್ಸಿನ ತಾಕತ್ ಬೇಡವಾ? ಕೈಗೆ ಸಿಗದಿರುವ ಕಾಫಿ ತಿಂಡಿ ಬಗ್ಗೆ ನಿನಗೆ ಯೋಚನೆ ಎಂತಕ್ಕೆ? ಈಗ ನನ್ನ ನೋಡು, ನನಗೆ ಹಸಿವುಂಟು ಇಲ್ಲ. ಯಾಕೆ? ನನ್ನ ಮನಸ್ಸಿರುವುದು ಹಾರ್ಮೋನಿಯಂನಲ್ಲಿ, ಹಾಗೆ ನಿನ್ನ ಮನಸ್ಸನ್ನು ಆ ಡೋಲಕ್ಕಿನಲ್ಲಿಡು, ನಿನಗೂ ಹಸಿವಾಗುವುದಿಲ್ಲ. ಅಯ್ಯೋ, ನಿನ್ ಜೊತೆಯಾಗಿರೋ ಮೊದಲನೇ ದಿನನೇ ಉಪವಾಸ. ಇನ್ ಬತ್ತ ಬತ್ತ ನನ್ ಗತಿ ಏನಾಯ್ತದೋ? ಗೋಪಿ ಸಿಕ್ಕಿತು ಸಿಕ್ಕಿತು, ಗೋಪಿ ಸಿಕ್ಕಿತು ಸಿಕ್ಕಿತು, ಬಾಡಿಗೆ ಮನೆ. ಬಾಡಿಗೆ ಮನೆ? ಮನೆ ಚಿಕ್ಕಲ್ಲ, ಬಾ ಹೋಟ್ಲಾಗ ತಿಂಡಿ ತಿನ್ನೋಣ. ಇನ್ನು ನಮ್ಮ ಕೈಗೆ ಸಿಕ್ಕಿಲ್ಲ ತಿಂಡಿ ಅಂತೆ ತಿಂಡಿ. ನಾಡೆ ಗೋಪಿ ಕೂಗು. ಮಾವ್ ಮಾವ್ ಮಾವ್. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಇರಿ ಬಂದೆ. ಗೋಪಿ, ಈ ಹುಡುಗಿಯ ಕಂಠ ಅಂತ ಚೆನ್ನಾಗಿಲ್ಲ ಅಲ್ಲ? ಕಂಠ ಚೆನ್ನಾಗಿಲ್ಲದ್ರು ಸೊಂಟ ಚೆನ್ನಾಗೈತಲ್ಲ ಗುರು. ಏನಪ್ಪ, ಪಾತ್ರೆ ಏನು ತಂದಿಲ್ವಾ? ಪರವಾಗಿಲ್ಲಪ್ಪ, ಹಂಗೆ ಕೊಡಿ. ದರಿದ್ರದವನೇ ನೋಡಿ, ನಾವು ಬಂದಿದ್ದು ಭಿಕ್ಷೆಗಲ್ಲ, ಬಾಡಿಗೆ ಮನೆ ಉಂಟೆಂಬ ಬೋರ್ಡು ನೋಡಿ ಒಳಗೆ ಬಂದದ್ದು. ಬಾಡಿಗೆಗ? ಏನಮ್ಮ ಅದು? ಏನಿಲ್ಲ ತಾತ, ಅದು ಈ ಸಂಗೀತ ವಿದ್ವಾನ್ ಮಂಗಳೂರು ಮಂಜುನಾಥನ ಮಾನವನ್ನು ಒಂದು ಹೆಣ್ಣಿನ ಮುಂದೆ ಹರಾಜು ಹಾಕಿದೆಯಲ್ಲೋ. ಸುಮ್ಕಿರಯ್ಯೋ, ನಿನ್ ಮರ್ಯಾದೆ ನಾನು ಕಂಡಿವ್ನಿ. ನೀನಂತೂ ಕೊಡ್ಸಕ್ಕಿಲ್ಲ ಅಂತ್ಯಾ, ಬೇರೆಯವ್ರು ಕೊಡಕ್ ಬಂದ್ರೆ ಅದಕ್ಕೂ ಗಲಾಗ್ತ್ಯಾ. ಅವ ನಿಂದ ಹಸು ಹಸುನ್ ಬೆಡ್ಕೊಂತೀವ್ನಿ. ನೀನ್ ತಲೆನ್ ತಗೊಂಡೋಗ್ ರೈಲ್ ನಡಿ ಇಡೋಗ್. ರೀ, ನಮಸ್ಕಾರ. ನಮಸ್ಕಾರ. ನಿಮ್ಮನ್ನ ಒಳಗ್ ಕರೀತಿದ್ದಾರೆ. ಗುರು, ಇವ್ರ ಕಂಠ ಸೊಂಟ ಹೆಂಗೈತ್ ಗುರು? ತಾಳು ಮನೆ ಸಿಕ್ಕಲ್ಲಿ ಅಡಿಗೆ ಕೋಣೆಯಲ್ಲಿ ನಿನ್ನನ್ನು ಹೊಂಡ ತೆಗೆದು ಹೂತು ಹಾಕುವೆ. ಹಂಗಾದ್ರೆ ನಮ್ಮ ಅಪ್ರಾಣಿಗೂ ನಿಂಗ್ ಮನೆ ಚಿಕ್ಕಕ್ಕಿಲ್ಲ ಬಿಡುಗ್ರು. ಅಯ್ಯೋ, ಮೊದಲು ಬಲಗಾಲು ಒಳಗಿಟ್ಟು ನಡೆ. ಓಹೋ, ಹಾರ್ಮೋನಿಯಂ ಪೆಟ್ಟಿ ನೋಡಿ ಭಿಕ್ಷಕ ಅನ್ಕೊಂಡ್ಬಿಟ್ಯಾ? ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಆಶೀರ್ವಾದ. ಮನೆ ಬೇಕು ಅಂತ ಬಂದ್ರು? ಹೌದು. ಯಾವ ಊರು? ನಮ್ಮದು ಮಂಗಳೂರು. ಇವನು ಯಾರು, ನಿಮ್ ಮಗನೋ? ಹೌದು. ಅಲ್ಲ. ಏನೇ ಇದು? ಅವನ್ ನೋಡಿದ್ರೆ ಹೌದು ಅಂತಾನೆ, ನೀನ್ ನೋಡಿದ್ರೆ ಇಲ್ಲ ಅಂತ್ಯಾ? ಆರಂಭದಲ್ಲಿ ಅನುಮಾನ ಬರ್ತಾ ಇದೆಯಲ್ಲ? ಅಲ್ಲ ಸರ್, ಬ್ರಹ್ಮಚಾರಿ ಎಂದಿದ್ದಕ್ಕೆ ಯಾರು ಮನೆ ಕೊಡಲಿಲ್ಲ, ಅದಕ್ಕೆ ಹುಡುಗನಿಗೆ ಮಂಡೆ ಬಿಸಿಯಾಗಿ ಸುಳ್ಳು ಹೇಳಿದ. ಹೌದಪ್ಪ, ಬರೋವಾಗ ಎಲ್ರು ಬ್ರಹ್ಮಚಾರಿ ಆಗೇ ಬರ್ತಾರೆ, ಹೋಗ್ಬೇಕಾದ್ರೆ ಮನೆಯಲ್ಲಿರೋ ಹುಡುಗಿ ನೋಡ್ಕೊಂಡು ಹೋಗ್ಬಿಡ್ತಾರೆ, ಇನ್ನೂ ಏಮಾರಿದ್ರೆ ಹೆಂಡತಿನೇ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಈ ಮಂಗಳೂರು ಮಂಜುನಾಥ ಅಂದ್ರೆ ಯಾರು? ಆ ಪಾಂಡುರಂಗನ ಭಕ್ತ ಸರ್. ಇವನು ಅಂತ ಹೇಸಿಯ ಕೆಲಸ ಮಾಡುವವನಲ್ಲ, ಗೊತ್ತುಂಟು? ಅದ್ ಸರಿ, ನೀ ಬೆಂಗಳೂರು ಬಂದು ಎಷ್ಟು ದಿವಸ ಆಯ್ತು? ಬಂದ್ 12 ಗಂಟೆ ಆಯ್ತು, ಇನ್ನು ಒಂದ್ ತೊಟ್ ನೀರ್ ಕುಡ್ದಿಲ್ಲ. ಸಂಧ್ಯಾ, ಇವನ್ಗೊಂದ್ ಲೋಟ ನೀರ್ ತಂದು ಕೊಡಮ್ಮ. ಹಂಗೆ ಅದಕ್ಕೆ ನಿಂಬೆಹಣ್ಣು ಸಕ್ಕರೆ ಹಾಕಮ್ಮ. ಇವನ್ಗೊಂದು ನೀರು ಕೊಡ್ಬೇಡಮ್ಮ. ಜಿಪ್ಪಣ್ಣ ನನ್ ಮಗ. ಅದ್ ಸರಿ, ನೀವ್ ಯಾವ ಕೆಲಸದಲ್ಲಿದ್ದೀರಿ? ನಾನು ಸಂಗೀತದಲ್ಲಿ ಒಬ್ಬ ಫೇಮಸ್ ವಿದ್ವಾನ್ ಸರ್. ನಮ್ಮ ಕನ್ನಡ ಚಿತ್ರರಂಗವನ್ನು ಜಗತ್ ಪ್ರಸಿದ್ಧಿ ಮಾಡಲು ಬಂದದ್ದು. ಅಲ್ಲಯ್ಯ, ಸರ್ಕಾರಿ ಕೆಲಸದಲ್ಲಿರೋರೇ ಸರಿಯಾಗಿ ಬಾಡಿಗೆ ಕೊಡಲ್ಲ. ನೀನು ಈ ಹಾರ್ಮೋನಿಯಂ ಪೆಟ್ಟಿ ನಂಬ್ಕೊಂಡಿದ್ದೀನಿ ಅಂತ್ಯ, ಮನೆ ಮನೆ ಮುಂದೆ ಬಾರಿಸಿದ್ರು ಒಂದು 5 ಪೈಸಾ 10 ಪೈಸಾ ಸಿಗ್ಬಹುದು. ಅಕ್ಕಿ ಬೆಳೆನೂ ಚಿಕ್ಬೋದು. ನೀನು ಹಾರ್ಮೋನಿಯಂ ಪೆಟ್ಟಿ ನಂಬ್ಕೊಂಡಿದ್ದೀನಿ ಅಂತ್ಯ, ನಿನ್ ನಂಬಿ ನಾನ್ ಮನೆ ಕೊಡಕ್ಕಾಗಲ್ಲ. ಇಲ್ಲ ಸರ್, ನಾನು ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಬಾರಿಸಿದರೆ
ಸಾವಿರ ಸಾವಿರ ಸಂಪಾದನೆ ಆಗಲಿಕ್ಕೆ ಉಂಟು, ಗೊತ್ತುಂಟು? ನಿಲ್ಸ ನೋಡು, ನೀನ್ 1000 ಸಂಪಾದನೆ ಮಾಡ್ತೀಯೋ, ಸಾಂಬಾರ್ಗೆ ಲಾಟ್ರಿ ಹೊಡಿತೀಯೋ ನನಗೆ ಗೊತ್ತಿಲ್ಲ. ತಿಂಗಳಿಗೆ 200 ರೂಪಾಯಿ ಬಾಡಿಗೆ ಕೊಡಬೇಕು, 1000 ರೂಪಾಯಿ ಅಡ್ವಾನ್ಸ್ ಈಗಲೇ ಕೊಡಬೇಕು. ಕೊಡ್ತೀಯಾ? 1,000ವಾ? ಪಾಂಡುರಂಗ, ಹಂಗಾದ್ರೆ ನಾವ್ ಬರ್ತೀವಿ. ಸ್ವಲ್ಪ ಇರೋ ಸಾರ್, 500 ಸಾಕಲ್ಲವೋ? ನೋಡಯ್ಯ, 1000ಕ್ಕೆ 1 ಪೈಸಾ ಕಮ್ಮಿ ಆದ್ರೂ ನಾನು ಮನೆ ಕೊಡಲ್ಲ. ಇಷ್ಟ ಇದ್ರೆ ಕೊಡು, ಇಲ್ಲ ಜಾಗ ಖಾಲಿ ಮಾಡು. ಸಂಧ್ಯಾ, ಅವನ ನಿನ್ ಜಾಗ ನೀನ್ ಹಾಕಮ್ಮ. ಸಿಟ್ಟಾಗಬೇಡಿ ಸಾರು, ಯಾವುದಕ್ಕೂ ನಾನೊಮ್ಮೆ ಮನೆ ನೋಡಬೇಕಲ್ಲ. ಮನೆ ಖಾಲಿ ಇದೆ ಅಂತ ಬೋರ್ಡ್ ನೋಡಿದ್ಯಲ್ಲೋ, ಮೊದಲು ಅಡ್ವಾನ್ಸ್ ಕೊಟ್ಟು ಮನೆ ಸೇರ್ಕೋ. ಇದು ಬೆಂಗಳೂರು. ಏನ್ರಿ ಇನ್ನು ತಿಂಡಿನ ಕೊಟ್ಟಿಲ್ಲ, ಆಗ್ಲೇ ಬಿಲ್ ಕೊಡ್ತೀರಲ್ರಿ? ಇದು ಭಯಂಕರ ಅನ್ಯಾಯ ಸರ್. ನೋಡು, ನ್ಯಾಯ ಅನ್ಯಾಯ ನನಗೆ ಹೇಳ್ಬೇಡ. ಕೇಳಿದಷ್ಟು ಹಣ ಕೊಡು, ಇಲ್ಲ ಜಾಗ ಬಿಡು. ಸ್ವಲ್ಪ ಇರಿ ಸರ್, ಹಿಡಿದುಕೋ ಗುಬ್ಬಿ. ಸರ್, ಇಲ್ಲಿ ಬಾತ್ರೂಮ್ ಎಲ್ಲಿ ಉಂಟು? ಅಲ್ಲಿದೆ. ಯಾಕೆ? 1 ನಿಮಿಷ, ಅರ್ಜೆಂಟ್ ಬಂದು ಬಿಡುತ್ತೇನೆ. ನಿಂತ್ಕೊಳ್ಳ. ಅಡ್ವಾನ್ಸ್ ಕೊಡದೆ ಹೆಂಗೆ ಬಾತ್ರೂಮ್ ಹೋಗ್ತ್ಯಾ? ಅದನ್ನು ತರಲಿಕ್ಕೆ ಹೋಗುತ್ತಿರುವುದು ಸರ್. ಏನಿದು? ನನ್ನ ಮನೆ ಬಾತ್ರೂಮ್ ಹೋಗಿ ನನಗೆ ಅಡ್ವಾನ್ಸ್ ಅನ್ನು ಕೊಡ್ತಾನಂತೆ. ಯಾವನೇ ಅವನು? ಅದಂಗಲ್ಲ ತಾತ, ಕಾಸಿನ ವಿಚಾರದಾಗೆ ನಮ್ ಗುರು ಬಲು ಸಾರು. ಬೆಂಗಳೂರಿನಾಗ ಪಿಕ್ ಪಾಕೆಟ್ ಜಾಸ್ತಿ ಅಂತ ಅವ್ರಮ್ಮ ಹೇಳಿದಕ್ಕೆ ಕಾಸನ್ನೆಲ್ಲ ಗಂಟ್ ಕಟ್ಕೊಂಡು ಉರ್ದಾದಲ್ಲಿ ಇಟ್ಕೊಂಡವ್ರೆ. ಸಖತ್ ಬುಕ್ಕಲ್ ನನ್ ಮಗ ಸರ್. ಒಂದ್ ಜಮಾನ್ದಾಗೆ ನಾನು 1000 ರೂಪಾಯಿ ನೋಟನ್ನ ಇಂಜಿನ್ ದೇಬ್ನಾಗ ಇಟ್ಕೊಂಡು KSRTC ಬಸ್ಸಲ್ಲಿ ಹೋಯ್ತಿದ್ದೆ. ಈ ಡಬ್ಬಿ ಛತ್ರಿ ನೋಡಿದ್ರೆ ಗೊತ್ತಾಗತ್ತೆ ನೀವು ಓಡಾಡಿರ್ತೀಯ. ಬಂದ್ರು ಸರ್. ಎಣಿಸಿಕೊಳ್ಳಿ, ಕರೆಕ್ಟ್ ಆಗಿ 1,000 ಉಂಟು, ಒಂದಲ್ಲ ಎರಡಲ್ಲ. ಓಹೋ, ಬೆಳೆಯ ಪಂಚನ ಇವನೇ ಅವನು. ನೋಟ್ನ ಒಳ್ಳೆ ಚಾಪೆ ಸುತ್ತಂಗ್ ಸುತ್ತಿಟ್ಟವನೆ. ಮಗಳೇ ಮೀನಾಕ್ಷಿ, ಏನಪ್ಪ? ತಗೊಮ್ಮ, ಈ ದುಡ್ಡನ್ನ ಕಬ್ಬಣದ ಪೆಟ್ಟಿಗೆಲಿಟ್ಟು ಬೀಗ ಹಾಕಿಡು. ಈ ಮನೆಯಲ್ಲಿ ಇನ್ನು ಮುಂದೆ ಕಳ್ಳರ ಕಾಟ ಜಾಸ್ತಿ ಆಗಬಹುದು, ಹುಷಾರು. ಇನ್ನು ನಿಶ್ಚಿಂತೆಯಿಂದ ನಾವು ಮನೆ ನೋಡಬಹುದಲ್ಲ? ನೋಡು ನೋಡು, ಮನೆ ನೋಡಿದ್ಮೇಲೆ ನೀನೇ ಇನ್ನೂ 100 ರೂಪಾಯಿ ಜಾಸ್ತಿ ಕೊಡ್ತೀಯ. ಅಷ್ಟು ಚಂದ ಉಂಟು ನನ್ನ ಮನೆ. ಅಗೋ, ಅಲ್ಲಿ ಕಾಣ್ತಾ ಇದೆ ನೋಡು, ಅದೇ ನಿನ್ನ ಮಾಡಿ ಮನೆ. ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ. ಪಾಂಡುರಂಗ, ಈ ಮನೆಗೆ ಮೆಟ್ಟಲಲ್ಲಿ? ಮೆಟ್ಲಿಲ್ಲ. ಮೆಟ್ಟಲಿಲ್ಲವೋ? ನಾವೇನೋ ಹಾರಿಕೊಂಡು ಮೇಲೆ ಹೋಗುವುದು? ನೀನು ಹಾರೋದು ಬೇಡ, ಬೀಳೋದು ಬೇಡ. ಸಂಧ್ಯಾ, ಆ ಮೊಬೈಲ್ ಮೆಟ್ಲು ಹಾಕಮ್ಮ. ಸರಿ. ಮೆಟ್ಟಲುಗಳನ್ನು ತರುವುದಾ? ಏನಯ್ಯ, ಹೇಳಿದಲ್ಲ ಜ್ಞಾಪಕ ಇದೆ ತಾನೆ? 10 ಗಂಟೆ ಮೇಲೆ ಈ ಮನೆ ಒಳಗೆ ಬರ್ಕೊಡುದು. ಗೇಟ್ ಹಾರಿ ಬರೋಕೆ ಏನಾರು ಪ್ರಯತ್ನ ಮಾಡದೆ ಕಾಲು ಮುರಿದು ಹಾಕ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ವಯಸ್ಸು ಹುಡುಗಿರೋ ಮನೆ ಇದು. ಬಾಲಾಗಲ ಏನಾರು ಬಿಚ್ಚದೆ ಈ ಡಬ್ಬಕ್ಕಾಗಿರೋ ಚರ್ಮ ಹಾಕಿದ್ದೀನಿ, ಮೈ ಚರ್ಮ ಹಾಕ್ಬಿಟ್ಟು. ತಮ್ಮ ಹೆಸರು? ಗಡಿಗೆ ರಂಗಯ್ಯ. ಗಡಿಗೆ ರಂಗಯ್ಯನವರೇ, ಈ ಇಡೀ ಇಂಡಿಯಾದಲ್ಲಿ ಅಪ್ಪಿತಪ್ಪಿ ಒಬ್ಬನೇ ಒಬ್ಬ ಒಳ್ಳೆಯವನಂತಿದ್ದರೆ ಅದು ಈ ಮಂಗಳೂರು ಮಂಜುನಾಥ ಮಾತ್ರ ಆಗಿರ್ಲಿಕ್ಕೆ ಸಾಧ್ಯ, ಗೊತ್ತುಂಟೋ? ಬಾಡಿಗೆ ಡೇಟ್ ಬರಲಿ, ಒಳ್ಳೆತನ ಗೊತ್ತಾಗತ್ತೆ. ಅಮ್ಮ ಸಂಧ್ಯಾ, ಬಾಗಿಲು ತೆಗೆದು ಸ್ವಲ್ಪ ಗುಡ್ಸಮ್ಮ. ಹಂಗೆ ನೀರಾಗಿ ಸಾರಿಸ್ಬಿಡಮ್ಮ. ಹಾಗೆ ಬಾರಮ್ಮ, ಇವರೇ ಗುಡಿಸಿ ಸಾರಿಸ್ಕೊಳ್ಳಿ. ಬಿಡೇ ಪಂಚನ ಮಾತ್ರ ಪಂಚಾಯತ್ ತಗೊಂಡ್ಬಿಡ್ತಾನೆ. ನಿಧಾನಕ್ಕೆ ನೋಡ್ಕೊಂಡು ಬನ್ನಿ. ಆಯ್ತು ಆಯ್ತು, ನನಗೆ ಹತ್ತಿ ಅಭ್ಯಾಸ ಉಂಟು. ಅರಮನೆ ಇದ್ದಾಗಿದೆ. ಬೆಂಗಳೂರಲ್ಲಿ ಹೇರ್ ಪಿನ್ನೆ ಬೀಗದ ಕೈಯೋ? ನೀವು ಬೇಕಾದ್ರೆ ಬೇರೆ ಬೀಗ ತಗೊಳ್ಳಿ. ಯಾರು ಇವ್ರಾ? ಸುಮ್ಕೆ ಹೇರ್ ಪಿನ್ ಕೊಟ್ಟೋಗಿ. ನನ್ ತಲೆಲೇ ಇರುತ್ತೆ, ಬೇಕಾದ್ರೆ ಕೇಳಿ. ಪಿನ್ನು ಪಿನ್ನು ಪಿನ್ನು. ಅಯ್ಯೋ ತಾಯಿ, ಕೊಟ್ಬಿಡಿ, ಇಲ್ಲಾಂದ್ರೂ ಇಲ್ಲೇ ಪಿರಾಣ ಬಿಟ್ಬಿಡ್ತಾರೆ. ತಿಂದು ತಿಂದು ಮೈ ಕೊಬ್ಬು ಹಿಡಿದಿದೆ. ಅಯ್ಯೋ ಅಯ್ಯಯ್ಯೋ, ಎಂತದಿದು? ತೂತು ಉಂಟು, ತಾಳ ಇಲ್ಲಲ್ಲ. ಗೋಪಿ, ಗೋಪಿ, ಇಲ್ಲಿ ಬಾ. ಎದುರ್ಕೊಂಬೇಡ, ಬಂದ್ಬಿಟ್ಟೆ. ಏನ್ ಇಲ್ಲಿ ಏನಾರ ಬಂತ? 2 ಬಾರಿಸುತ್ತೇನೆ ನೋಡು. ಏನ್ ಗುರು ಹೇಳು? ನೋಡು ಗೋಪಿ, ಈ ಬಾಗಲಿಗೆ ತೂತು ಉಂಟು, ತಾಳ ಇಲ್ಲ. ನಾನು ಬಟ್ಟೆ ಬಿಚ್ಚಿ ಬೆತ್ತಲೆ ಸ್ನಾನ ಮಾಡುತ್ತೇನೆ, ನೀನಿಲ್ಲಿ ಕೂತು ಕಾಯಿ. ಸರಿ ಹೋಗು. ಮತ್ತೆ ಹೇಳುತ್ತೇನೆ ಗೋಪಿ, ಇದಕ್ಕೆ ತೂತು ಉಂಟು, ತಾಳ ಇಲ್ಲ.
ನನ್ನ ಮೈ ಮೇಲೆ ಬಟ್ಟೆ ಇಲ್ಲ, ಇಲ್ಲಿ ಕೂತ್ಕಾಯಿ. ಹೋಗಯ್ಯೋ, ಇರ್ತೀನಿ. ಕೂರು. ಪಾಂಡುರಂಗ, ನಾನು ನಿನ್ನನ್ನೇ ನಂಬಿ ಮಂಗಳೂರಿಂದ ಬೆಂಗಳೂರಿಗೆ ಬಂದಿರುವುದು. ನನ್ನನ್ನು ಏಕ್ದಮ್ ಹಂಸಲೇಖ ತರ ಮಾಡು ಮಾರಾಯ. ಗೋಪಿ, ಏನ್ ಗುರು? ನೀನು ಹೊರಗೆ ಹೋಗಿ ಶಕುನ ಸರಿ ಉಂಟ ನೋಡಿಕೊಂಡು ಬಾ. ಅಬ್ಬಾ, ಎಂತದಿದು ಸೌಂಡು ಗೋಪಿ? ಅದಾ ಸಂಕ ಅವತಾರ್ ಗುರು. ಸಕ್ಕ ಸುಪ್ಸಕನ ನಿಂಗೆ. ಹಾಗಾದ್ರೆ ನನಗಿವತ್ತೊಂದು ಫಿಲ್ಮ್ ಬುಕ್ ಆಗುವುದು ಗ್ಯಾರಂಟಿ. ನಡಿ ಗೋಪಿ, ಬೀಗವನ್ನು 2 ಸಾರಿ ಜಗ್ಗಿ ಜಗ್ಗಿ ನೋಡು. ಬೆಂಗಳೂರಲ್ಲಿ ಕಳ್ಳರ ಕಾಟ ಭಯಂಕರ ಉಂಟು. ಏನ್ ಲಕ್ಷ ಇಟ್ಬಿಟ್ಟವನೆ. ತೂ, ಎಂತದಿದು ಅಪಶಕುನ? ಏ ಗೋಪಿ, ಶುಭ ಶಕುನ ಅಂದಿಯಲ್ಲ, ಅಲ್ಲಿ ನೋಡು. ಮೀನು ಗುರು. ಕೊಳಕ ಮೀನಂತೆ ಮೀನು. ಆ ಹುಡುಗಿಗೆ ಹೇಳು, ದಾರಿಯಿಂದ ಆ ಕೊಳಕ ಮೀನನ್ನು ತೆಗೆದುಕೊಂಡು ಒಳಗೆ ಹೋಗಲಿಕ್ಕೆ. ಹೋಗು. ಕರ್ಮ ಕರ್ಮ. ನಮ್ ಗುರು ಕೇಳಿಕ್ ಬತ್ತಾವ್ರೆ. ಈ ಮೀನು ಕಚಡನೆಲ್ಲ ಎತ್ಕೊಂಡು ಒಳಿಕ್ ಹೋಗು. ಕ್ವಿಕ್ ಕ್ವಿಕ್. ಏನ್ ಆಟ ಆಡ್ತಾ ಇದೀಯಾ? ನಿಮ್ ಗುರುಗ್ ಹೋಗಿ ಹೇಳು, ಅವ್ರಿಗೆ ಬಾಡಿಗೆ ಕೊಟ್ಟಿರೋದು ಮಾಡಿ ಮೇಲ್ ಮಾತ್ರ. ಇದು ನಮ್ಮನೆ, ಇಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ಕೋತೀವಿ. ಹಾಗಂತ ಹೋಗಿ ಹೇಳು. ಸಾರಿ ಮೇಡಮ್, ನನಗೇನೋ ಮೀನ್ ತಿನ್ನಕ್ ಇಷ್ಟ. ಆದ್ರೆ ನಮ್ ಗುರು ಬಿರಾಮನ್ರು, ಅವ್ರಿಗೆ ಈ ಮೀನೆಲ್ಲ ಇಡ್ಸಕ್ಕಿಲ್ಲ. ಓಹೋ, ಅವ್ರಿಗೆ ಹಿಡ್ಸಲ್ಲ ಅಂತ ನಾವು ಮೀನ್ ತಿನ್ನೋದ್ ಬಿಡ್ಬೇಕಾ? ಅವ್ರಿಗೆ ಹೇಳು, ನಾಳೆಯಿಂದ ಮೀನ್ ಸಾರ್ ಮಾಡ್ಕೊಡ್ತೀನಿ, ಅಭ್ಯಾಸ ಮಾಡ್ಕೊಳ್ಳಿ. ಏನೇ ಅವ್ರು ಬ್ರಾಹ್ಮಣರು ಅಂತ ಹೇಳ್ತಾ ಇಲ್ವಾ? ಸುಮ್ನೆ ಯಾಕೆ ಜಗಳಕ್ಕೆ ಹೋಗ್ತೀಯಾ? ಅವ್ರು ಹೋಗೋವರೆಗೆ ಹೋಯ್ದಿನೆಲ್ಲ ಆಚೆ ಎತ್ಕೊಂಡು ಹೋಗು. ಸುಮ್ನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತಾಳೆ. ಗುರು, ಆ ಹುಡ್ಗಿಗ್ ಸಖತ್ತಾಗಿ ಬೆಂಡೆತ್ತಿದೀನಿ. ರೋಡ್ ಕ್ಲೀನ್ ಆಗೈತೆ, ನೀವು ಧೈರ್ಯವಾಗಿ ಬನ್ನಿ. ಅಕ್ಕೋ ಅಕ್ಕೋ, ತಿಂಗಳು 200 ರೂಪಾಯಿ ಬಾಡಿಗೆ ಕೊಡೋರು ಬಂದಿದೀವಿ, ಬಾಗಿಲು ತೆಗೀರಿ. ಅಕ್ಕೋ ಅಕ್ಕೋ ಅಕ್ಕೋ. ಏನ್ ಬೇಕಿತ್ತು? ಒಳಗೆ ಹೋಗಬೇಕಿತ್ತು. ಈ ಗಂಟೆ ಎಷ್ಟು? 10 ಗಂಟೆ 42 ನಿಮಿಷ 25 ಸೆಕೆಂಡು. ಬೆಳಿಗ್ಗೆ ಮನೆ ಕೊಡ್ಬೇಕಾದ್ರೆ ಏನ್ ಕಂಡೀಷನ್ ಹಾಕಿದ್ವಿ? ಏನದು ಕಂಡೀಷನ್? ಅದು ಏನದು ಕಂಡೀಷನ್? ರಾತ್ರಿ 10 ಗಂಟೆ ಮೇಲೆ ಬಂದ್ರೆ
ಬಾಗಲ್ ತೆಗಿಯೋಲ್ಲ ಅಂತ ಹೇಳಿದ್ವಾ ಇಲ್ವಾ? ತಪ್ಪಾಯ್ತು ಅಂತ ಹೇಳಿ ಬ್ಯಾಗ ನಂಗೆ ನಿದ್ದೆ ಬರ್ತಾ ಇದೆ. ನಮ್ಮದು ತಪ್ಪಾಯ್ತು, ಗಡಿಬಿಡಿಯಲ್ಲಿ ಮರೆತು ಹೋಯ್ತು. ಮರ್ತು ಹೋಯ್ತಾ? ಹಾಗಾದ್ರೆ ಇವತ್ತು ಇಲ್ಲೇ ಮಲ್ಕೊಳ್ಳಿ, ನಾಳೆಯಿಂದ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಸರಿ. ಹಾಗೆ ದಿಂಬು ಹಾಸಿಗೆ ಬೆಡ್ಶೀಟು ಸೊಳ್ಳೆ ಬರ್ದೇನು ತಗೊಂಬನ್ನಿ. ಆ ಕಲ್ ಬೆಂಚ್ ಮೇಲೆ ಮಲ್ಕೊಳ್ಳಿ. ಇಲ್ಲ ಇಲ್ಲ, ನಾಳೆಯಿಂದ ಸರಿಯಾದ ಟೈಮಿಗೆ ಬರುತ್ತೇವೆ, ಆಯ್ತಲ್ಲ? ಸರಿ, ಇದೇ ಲಾಸ್ಟ್ ವಾರ್ನಿಂಗ್. ನಾಳೆಯಿಂದ 10 ಗಂಟೆ ಒಳಗ್ ಬರ್ಬೇಕು. ಏನು? ಸರಿ. ಏನ್ರಿ ಹುಬ್ಬು ಗಂಟೆ ಹಾಕೊಂಡು ಉತ್ತರ ಕೊಡ್ತೀರಲ್ಲ? ಸರಿ. ಇದಕ್ಕಿಂತ ಮೊದಲ್ ಮೂತಿನೇ ಪರವಾಗಿಲ್ಲ. ಸರಿ, ಹೋಗ್ ಮಲ್ಕೊಳ್ಳಿ. ಆಯ್ತು ಆಯ್ತು. ಏನ್ರಿ ಇದು? ಪಂಚೆ ಪಂಚೆ ಗೊತ್ತಿದೆ, ಅದನ್ನ ಕೆಳಗ್ ಬಿಡ್ರಿ. ನಡಿ. ಏನಿದು? ಇಡ್ಲಿ ಕಣೋ, ನಿಮ್ ಗುರುಗ್ ತಗೊಂಡ್ ಹೋಗ್ಕೊಡು. ಚಟ್ನಿ ಒಳಗಡೆ ಇಟ್ಟಿದೀನಿ. ಏಯ್ ಅಲ್ಲ ಕಣೋ, ನಿಮ್ ಗುರು 2 ಇಡ್ಲಿಗೆ ತಾನೇ ದುಡ್ಡು ಕೊಟ್ಟು ಕಳ್ಸಿದ್ದು. ಇಷ್ಟೊಂದು ಇಡ್ಲಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀಯೋ? ರೋಡಲ್ಲಿ ಬಿದ್ದಿತ್ತು ಎತ್ಕೊಂಬಂದೆ ಏನ್ಬಿಡ್ತೀನಿ. ಮುಟ್ಟಾಳ, ನಾನ್ ಕೊಟ್ಟಿದ್ದು ಅಂತ ಹೇಳೋ. ಅಯ್ಯಯ್ಯ, ಹಂಗಾದ್ರೆ ತಕೊಳ್ಳಿ. ನಮ್ ಗುರುಗೆ ಏನಾದ್ರು ಗೊತ್ತಾಯ್ತು ಒತ್ ಸೊಂಟ ಮುರಿತಾರೆ. ಏನು ಮಾಡಲ್ಲ, ಅವ್ರಿಗೋಸ್ಕರ ನಾನೇ ಸ್ಪೆಷಲ್ ಆಗಿ ತಯಾರು ಮಾಡಿದ್ದೀನಿ ಅಂತ ಹೇಳು. ನೋಡಕ್ಕವ್, ನಮ್ ಗುರು ಉಪವಾಸ ಬಿದ್ದು ಸತ್ರು ಸರಿ, ಬೇರೆಯವ್ರ ತವ ಕೈ ಚಾಚಕ್ಕಿಲ್ಲ. ನೋಡ್ ಗೋಪಿ, 3ನೇವ್ರ ಹತ್ರ ಕೈ ಚಾಚೋದು ತಪ್ಪು. ಆದ್ರೆ ಇದು ಹಾಗಲ್ಲ. ಈಗ ನಾನ್ ಯಾರು? ಗುರು ನಿನಗ ಅಣ್ಣ ಇದ್ದ ಹಾಗೆ, ನಾನ್ ನಿನಗ ಅತ್ತಿಗೆ ತರ. ಇದ್ರಲ್ಲೇನ್ ತಪ್ಪು? ಏನೇನು ಅತ್ತಿಗೆ ತರಾನ? ಹಂಗಂದ್ರೆ ನೀವ್ ನಮ್ ಗುರು ಯಾವ ತರ? ಅದು ಅದು ಯಾವಾಗ್ಲೂ ಸುಳ್ಳು ಹೇಳ್ಬಾರ್ದು, ನಿಜಾನೇ ಹೇಳ್ಬೇಕು. ಅದು ಮಾತಿಗೆ ಹೇಳ್ಬೇಕು ಅಂದ್ರೆ ನಾನ್ ನಿನಗ ಅತ್ತಿಗೆ. ಅರ್ಥ ಆಗ್ಲಿಲ್ವಾ? ಓ, ಹಿಂಗ ಸಮಾಚಾರ ಅಂದ್ರೆ ಈ ಇಡ್ಲಿಗಳು ಆ ತರ ಬರ್ತಾ ಇವೆ. ಹೇಳ್ತೀನಿ ಹೇಳ್ತೀನಿ, ಅತ್ತಿಗೆ ಅಂತಾನೆ ಹೇಳ್ತೀನಿ. ಎಂತ ಇದು ಗೋಪಿ, ಎಷ್ಟು ಇಡ್ಲಿ ಉಂಟು? 5-6 ಇರ್ಬೋದು. 5-6? ನಾನ್ ನಿನಗೆ ದುಡ್ಡು ಕೊಟ್ಟಿದ್ದು 2 ಇಡ್ಲಿಗಲ್ಲವು. ಇದು ಹೋಟ್ಲ್ ಇಡ್ಲಿ ಅಲ್ಲ, ಅತ್ತಿಗೆ ಇಡ್ಲಿ. ಅತ್ತಿಗೆ ಇಡ್ಲಿಯಾ? ಅದ್ಯಾರು ನಿನ್ನ ಹಾಳು ಅತ್ತಿಗೆ? ಅದೇ ಗುರು, ಕೆಳಗಿನ ಮನೆಯಾಗಿಲ್ವಾ ಸಂಧ್ಯಾ ಅತ್ತಿಗೆ. ಅಮ್ಮ ನನಗ್ ಬೇಡ, ಅಪ್ಪನ್ಗೆ 2 ಇಡ್ಲಿ ಹಾಕು. ಅಯ್ಯೋ ಬೇಡಮ್ಮ, ಇನ್ನೊಂದು ಇಡ್ಲಿ ತಿನ್ಬಿಟ್ರೆ ನಾನು ಹೊಟ್ಟೆ ಕನ್ನ ಮಾಡಿ ಕಟ್ಟೆ ಆಗುತ್ತಮ್ಮ. ನಿಮ್ಮ ಅಮ್ಮನಿಗೆ ಹಾಕು ಹಾಕು. ನನಗ್ ಬೇಡಮ್ಮ, ನಾನು ಇನ್ನು ದಪ್ಪ ಹಾಕ್ತೀನಿ. ಬೇಡ ಗುರು, ಏಟ್ ತಿಂದ್ಯಾ ಗುರು? ಸಕ್ಕದಾಗ ಒದೆ ತಿಂದ್ಯಾ ಗುರು? ಗುರು ಗುರು ನೀನು ಮೊದಲು ಬಾಯಿ ಮುಚ್ಚು. ಗಡಿಗೆ ರಂಗಯ್ಯನವರೇ, ನಾನು ಬಡವನಿರಬಹುದು, ಆದ್ರೆ ಭಿಕ್ಷುಕನಲ್ಲ. ಎಂತದಿದು? ಇದು ಇಡ್ಲಿ? ಹೌದು, ಅದು ಇಡ್ಲಿಯೇ. ನಿಮ್ಮ ಮನೆ ಇಡ್ಲಿಯೇ, ನಿಮ್ಮ ಮೊಮ್ಮಗಳು ಕೊಟ್ಟ ಇಡ್ಲಿಯೇ. ನಾನೇನೋ ಕೇಳಲಿಲ್ಲ, ಗೊತ್ತುಂಟು? ಏನಮ್ಮ ಇದು? ನಮ್ಮನೆ ಇಡ್ಲಿ ಅಂತ ಹೇಳ್ತಿದ್ದಾನೆ, ನೀನೇನ ಕೊಟ್ಯಾ? ಅದು ತಾತ, ಅದು ಇಡ್ಲಿ. ಇಲ್ಲಿ ನೋಡಿ ಸಾರು, ಇವೆಲ್ಲ ನನಗೆ ಸ್ವಲ್ಪ ಕೂಡ ಸರಿ ಬರುವುದಿಲ್ಲ. ಈ ಮಂಗಳೂರು ಮಂಜುನಾಥ ಉಪವಾಸ ಬಿದ್ದು ಸತ್ತರೂ ಸರಿ, ಇನ್ನೊಬ್ಬರ ಮುಂದೆ ಕೈ ಚಾಚುವುದಿಲ್ಲ. ನಿಮ್ಮ ಮೊಮ್ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ನಾನಿನ್ನು ಬರ್ತೇನೆ. ನಡಿಯಪ್ಪೋತಿ. ಏನಮ್ಮ ಇದು? ನಮ್ಮನೆ ಅಡಿಗೆ ಮನೆ ಇಡ್ಲಿ ಮಾಡಿ 10 ಹೋಗಿದೆ. ಏನಿದ್ರ ಉದ್ದೇಶ? ಅದೆಲ್ಲ ಏನೂ ಇಲ್ಲ ತಾತ. ಆ ಚಿಕ್ಕ ಹುಡುಗ ಬಂದು ಹಸುವಾಗ್ತಿದೆ, ತಿನ್ನೋಕೇನಾದ್ರೂ ಇದ್ರೆ ಕೊಡಿ ಅಂತ ಕೇಳ್ದ. ಅದಕ್ಕೆ ಅಯ್ಯೋ ಪಾಪ ಅಂತ ಇಡ್ಲಿ ಕೊಟ್ಟೆ. ಅದನ್ನ ಅವನು ಅವ್ರ ಹತ್ರ ಕೊಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ನೋಡ್ದೇನಮ್ಮ, ನೀನ್ ಹೋಗ್ಲಿ ಪಾಪ ಹಶು ಅಂತ ಕೊಟ್ ಕಳಿಸಿದ್ರೆ ಅವನ್ ಇದನ್ನ ತಂದು ಬಿಸಾಕ್ಬಿಟ್ಟು ಮಂಗಳೂರು ಭಾಷೆನ ಬಾಯಿ ಬಂದಾಗ ಬೈದ್ಬಿಟ್ಟು ಪಂಚಾಯತ್ಕೊಂಡು ಹೋಗ್ತಾನೆ. ಅವ್ನ ಏನ್ ತಿಳ್ಕೊಂಡಿದ್ರೆ ಗಡಿಗೆ ರಂಗಾಯನ, ಅವನ್ ನಾನೇ ಸುಮ್ಮನೆ ಬಿಡೋದಿಲ್ಲ. ಅವ್ನ್ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಒಂದು ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಬೇಡ ಅಂತೀಯ? ಹಾಗಾದ್ರೆ ಸಾಂಬಾರ್ ತಗೊಂಡ್ ಬಾ. ಅವನ್ ತಿಂದೆ ಹೋದ್ರೆ ಕತ್ತೆ ಬಾಲ ಆನೆ ಜುಟ್ಟು. ನಾನ್ ತಿಂತೀನಿ, ನೀನೇನಂತ್ಯಮ್ಮ? ನೀನೇನಂತ್ಯಮ್ಮ? ತಗೊಂಬಾ ಸಂಧ್ಯಾ, ಬೇಗ ಸಾಂಬಾರ್ ತಗೊಂಡ್ ಬರೇ. ತಗೊಂಬಾ ಅಮ್ಮ. ಆಹಾ, ಎಂತ ಸುಂದರ ದರ್ಶನ! ಸೂರ್ಯ ಭಗವಾನ್, ಎಂತ ಸುಂದರ ದರ್ಶನ! ನಾನು ಇವನ್ನ ಲವ್ ಮಾಡ್ತಿದ್ದೀನಿ ಅಂತ ಎಷ್ಟೆಷ್ಟೋ ರೀತಿಲಿ ಹೇಳಿ ನೋಡಾಯ್ತು. ಈ ಆಸಾಮಿಗೆ ಅರ್ಥನೇ ಆಗ್ತಿಲ್ವಲ್ಲ. ಒಂದ್ ವೇಳೆ ನನ್ ಸೌಂದರ್ಯ ನೋಡಾದ್ರು ಇವ್ರಿಗೆ ಲವ್ ಹುಟ್ಟುತ್ತೇನೋ ನೋಡೋಣ.
ಆಹಾ, ಸೂರ್ಯ ಭಗವಾನ್ ನಮೋ ನಮಃ, ನಮೋ ಭಯಂಕರ ಚಂದ ಉಂಟು. ಈಗ ನೀವು ಹಾಡಿದ್ದು ಪಂತುವರಾಳಿ ಭೈರವ ರಾಗ, ಭಯಂಕರ ಚಂದ ಉಂಟು. ಆ ರಾಗವನ್ನು ನೀವು ಹಾಡುವಾಗ ಕೊನೆಯಲ್ಲಿ ಸಣ್ಣ ಮಿಸ್ಟೇಕ್ ಮಾಡಿದಿರಿ ನೋಡಿ. ಈಗ ನಾನು ಹಾಡಿ ತೋರಿಸುತ್ತೇನೆ. ಗಮಪ ಗಾರಿ ಸಾ ಸಾ ರಿ ಗರಿ ಗರಿ ಗಮಪತ. ಇಲ್ಲೇ ನೀವು ಮಿಸ್ಟೇಕ್ ಮಾಡಿದ್ದು. ಪಂತುವರಾಳಿ ಭೈರವ ರಾಗದಲ್ಲಿ ದೊಡ್ಡಥ ಬರುವುದಿಲ್ಲ, ಸಣ್ಣತ. ಗಮಪಥ ಪಥ 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 ಪಥ. ನಿಲ್ಲಿಸ. ಎಂತದೋ ನಿನ್ನ ಕಿರಿಕಿರಿ. ಇಲ್ಲಿ ನಾನು ಹಾಡುತ್ತಿರುವುದು ನಿನಗೆ ಕೇಳಿಸುತ್ತಿಲ್ಲವೋ? ಹಾ, ಗಮಪಥ 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 ಪಥ 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 ಗಮಪಥ ಗಮಪಥ. ಎಂತದ್ದು, ಏನಾಯ್ತು? ಸಂಗೀತ ಕಲಿಯಲು ನಿಮಗೆ ಇಷ್ಟವಿಲ್ಲವೋ? ಮುಠಳ ಮುಠಳ ಮುಠಳ, ಟ್ಯೂಬ್ಲೈಟ್ ಟ್ಯೂಬ್ಲೈಟ್ ಟ್ಯೂಬ್ಲೈಟ್, ಪೆದ್ದು ಪೆದ್ದು ಪೆದ್ದು. ಅಯ್ಯೋ, ಸುಮ್ಮನೆರು. ಅದು ನಿನಗೆ ಎಂತ ಮಾಡುವುದು? ಅಯ್ಯೋ, ನಮ್ ಗುರುಗೇನೋ ಮಾಡ್ತಾವಳೆ, ನಮ್ಗೆ ಯಾಕೆ? ಮೊಳೆ ಮೊಳೆ. ಏನ್ರಿ, ಒಂದ್ ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ. ಸ್ವಲ್ಪ ಹೊತ್ತು ಅವಳ ತೊಡೆ ಮೇಲೆ ಮಲ್ಕೊಳ್ಳೋಣ, ಅವಳ ಹತ್ರ ಏನಾದ್ರೂ ತುಂಟಾಟ ಆಡೋಣ. ಇಂಥ ಆಸೆಗಳೇ ಬರಲ್ವಾ? ಛೇ ಛೇ ಛೇ, ಎಂತದಿದು ಸಂಧ್ಯಾ? ಒಂದು ಹುಡುಗಿಯಾಗಿ ನೀನು ಹೀಗೆಲ್ಲ ಮಾತಾಡುವುದಾ? ಹುಡುಗಿ ಆದ್ರೆ ಏನೀಗ? ಯಾವಾಗ್ಲೂ ಪ್ರೀತಿ ವಿಷಯದಲ್ಲಿ ಗಂಡಸರಿಗಿಂತ ಹೆಂಗಸರಿಗೆ ಆಸೆ ಜಾಸ್ತಿ. ಆದ್ರೆ ನಾವು ಮಾತ್ರ ಆಸೆ ತೋರಿಸ್ಕೊಳ್ಳಲ್ಲ, ಒಂಥರ ಸಂಕೋಚ. ಆದ್ರೆ ನೀವು ಹಾಗಲ್ಲ, ಹೇಗೋ ಕಷ್ಟಪಟ್ಟು ಬಾಯಿ ಬಿಟ್ಟು ಕೇಳೇ ಬಿಡ್ತೀರಾ. ಸುಳ್ಳು ಸುಳ್ಳು, ನಾನೆಲ್ಲ ಕೇಳಿದೆ? ಅಯ್ಯೋ, ನಿಮ್ ಬಗ್ಗೆ ಅಲ್ಲರಿ ಹೇಳಿದ್ದು, ನಾನ್ ಹೇಳಿದ್ದು ಗಂಡಸರ ಬಗ್ಗೆ. ಓಹ್, ಸರಿ ಸರಿ. ನಿನಗೀಗ ಎಂತ ಬೇಕು? ಏನು ಬೇಡ, ಸ್ವಲ್ಪ ಹೊತ್ತು ಇಲ್ಲಿ ತಲೆ ಇಟ್ಕೊಂಡು ಮಲ್ಕೊಳ್ಳಿ. ಅಲ್ಲಿಯ? ಇಲ್ಲ ಇಲ್ಲ, ನನಗದು ಇಷ್ಟವಿಲ್ಲ. ರೀ, ನೀವೀಗ ಇಲ್ಲಿ ಮಲ್ಕೋತಿರೋ ಇಲ್ವೋ? ಮೆತ್ತಗೆ ಮೆತ್ತಗೆ. ಇಲ್ಲಿ ಮಲ್ಕೋತಿರೋ ಇಲ್ವೋ? ನಿಧಾನ ಮಾತಾಡು ಮಾರಾಯ್ತಿ. ನೋಡಿ, ನೀವಾಗೆ ಇಲ್ಲಿ ಮಲ್ಕೋತಿರೋ ಇಲ್ಲ ಅಯ್ಯೋ ಅಮ್ಮ ಅಂತ ಕಿರ್ಚಿ ನೀವೇ ನನ್ನ ಎತ್ಕೊಂಡ್ ಬಂದ್ರಿ ಅಂತ ಎಲ್ಲರ ಹತ್ರನೂ ಹೇಳ್ಬಿಡ್ತೀನಿ. ಎಂತದಿದು ಸಂಧ್ಯಾ? ನನ್ನನ್ನು ಹೀಗೆ ಬ್ಲಾಕ್ ಮೇಲ್ ಮಾಡುವುದಾ? ನೋಡಿ, ಬ್ಲಾಕ್ ಮೇಲೂ ಇಲ್ಲ, ವೈಟ್ ಮೇಲೂ ಇಲ್ಲ. ಇಲ್ಲಿ ಮಲ್ಕೊಳ್ಳಿ. ಬೇಗ. ಅಯ್ಯೋ, ಅದು ಮಂಡಿರಿ, ಸ್ವಲ್ಪ ಮೇಲ್ ಬನ್ನಿ. ಬನ್ನಿಪ್ಪ, ತಿರುಗ್ರಿ. ಅಯ್ಯೋ, ಏನಾಯ್ತು? ಅಯ್ಯೋ, ಬೇಡ ಬೇಡ ಬೇಡ. ಏನಾಯ್ತ್ರಿ? ಇಲ್ಲ, ನಾನು ಇಲ್ಲೇ ಇರುತ್ತೇನೆ. ಯಾಕ್ರಿ ತಿರ್ಗೋಲ್ಲ? ಅಯ್ಯೋ ಪಾಂಡುರಂಗ, ತಿರುಗಿದರೆ ನನ್ನ ಎದೆ ಸಿಡಿದು ಬಿಡುತ್ತದೆ. ಸಿಡಿದು ಬಿಡುತ್ತಾ? ನಾನೇನ್ ದೆವ್ವನ ಪಿಶಾಚಿನ? ತಿರುಗ್ರಿ. ಇಲ್ಲಿ ನೋಡು ಸಂಧ್ಯಾ, ನೀನು ಹೀಗೆಲ್ಲ ಮಾಡಿದ್ರೆ ನನಗೆ ಭಯಂಕರ ಕೋಪ ಬರ್ಲಿಕ್ಕುಂಟು. ಮೊದಲು ಕೆಳಗೆ ಹೋಗು. ಹೋಗೋಕ್ಕಾಗಲ್ಲ. ಪ್ಲೀಸ್ ಸಂಧ್ಯಾ. ಸರಿ, ಹೋಗ್ತೀನಿ. ಥ್ಯಾಂಕ್ಸ್. ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್? ಎಂತದದು? ನಾನು ಕೆಳಗ್ ಹೋಗ್ಬೇಕು ಅಂದ್ರೆ ನೀವು ನನಗೊಂದು ಕಿಸ್ ಕೊಡ್ಬೇಕು. ಕಿಸ್ಸ? ಮುತ್ತು. ಮುತ್ತು ಕೊಡಲು ನೀನೇನು ಸಣ್ಣ ಮಗುವಾ? ಅಯ್ಯೋ ಕರ್ಮ. ನೀವಾಗೆ ಒಳ್ಳೆ ಮಾತ್ನಲ್ಲಿ ಕಿಸ್ ಕೊಡ್ತೀರೋ ಇಲ್ವೋ? ನೋಡು ಸಂಧ್ಯಾ, ಈ ಕಿಸ್ಸು ಪಿಸ್ಸುಗಳೆಲ್ಲ ನನಗೆ ಸರಿ ಬರುವುದಿಲ್ಲ. ಮೊದಲು ನೀನು ಕೆಳಗೆ ಹೋಗು. ಇಲ್ಲ, ರಾತ್ರಿ ಎಲ್ಲ ಇಲ್ಲೇ ಇದ್ಬಿಡ್ತೀನಿ. ಹೋಗು ಮಾರಾಯಿತಿ. ನೋಡಿ, ನೀವು ಬೇಗ ಕೊಟ್ರೆ ನಾನು ಬೇಗ ಹೋಗ್ತೀನಿ, ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಇಲ್ಲೇ ಇದ್ಬಿಡ್ತೀನಿ. ಒಂದು ಕೊಟ್ಟರೆ ಸಾಕಲ್ಲವೋ? ಸದ್ಯಕ್ಕೊಂದು ಕೊಡಿ, ಮುಂದಿಂದ ಆಮೇಲೆ ನೋಡ್ಕೊಳ್ಳೋಣ. ಹಾಗಾದ್ರೆ ಒಂದು ಕೊಡುವುದಿಲ್ಲ. ಸರಿ ಸರಿ, ಒಂದೇ ಸಾಕು. ಏನ್ರಿ ಇದು? ಈ ಮೂತಿ ನೋಡಿದ್ರೆ ನನಗೆ ಹೇಗೆ ಮೂಡ್ ಬರುತ್ತೆ? ಸ್ವಲ್ಪ ನಗ್ನಗ್ತಾ ಕೊಡ್ರಿ. ನಗುವ? ಇದ ನಗು? ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಗೋಕು ಬರಲ್ವಾ?
ರೊಮ್ಯಾಂಟಿಕ್. ಇದು ಹೇಗಿದೆ? ಏನೋ ಸುಮಾರಾಗಿದೆ, ಕೊಡಿ. ಸಂಧ್ಯಾ, ಅಯ್ಯೋ ನಾನಲ್ಲ, ಸಂಧ್ಯಾ, ನಾನೇನು ಮಾಡಲಿಲ್ಲ. ಅಯ್ಯೋ ಅಪ್ಪ, ಎದ್ದಳಪ್ಪ, ಎದ್ದಳಪ್ಪ. ಅಯ್ಯೋ, ಕಳ್ಳಲ್ಲಪ್ಪ, ಕಳ್ಳಲ್ಲ. ನಮ್ ಸಂಧ್ಯಾ ಎಲ್ಲೂ ಕಾಣಿಸ್ತಾ ಇಲ್ಲ. ಸಂಧ್ಯಾ ಕಳೆದೋಗಿದಾಳ. ಅಲ್ಲೆಲ್ಲ ಇರ್ಬೋದು, ಹೋಗಿ ನೋಡಮ್ಮ. ಇಟ್ಲೆಲ್ಲ ನೋಡಿ, ಎಲ್ಲೂ ಕಾಣಿಸ್ತಾ ಇಲ್ಲಪ್ಪ. ಬಾತ್ರೂಮ್ ಅಲ್ಲಿ ಇದ್ದಾಳ, ಹೋಗಿ ನೋಡು. ಎಲ್ಲೋದ್ಲಿ ಹುಡುಗಿ? ಛೇ, ಸಂಧ್ಯಾ, ಹೆಣ್ಣು ಮಕ್ಕಳ ಕಾಟದಲ್ಲಿ ನಮ್ ನಿದ್ದೆನ ಹಾಳಾಯ್ತು. ಅಲ್ಲೂ ಇಲ್ವಾ? ಸಂಧ್ಯಾ, ಬೇಗ ಹೋಗಿ ಬಿಡು. ಅಯ್ಯೋ, ಹೇಗ್ರಿ ಹೋಗ್ಲಿ, ಕೆಳಗಡೆ ಎಲ್ಲ ನಿಂತಿದ್ದಾರೆ. ಪರವಾಗಿಲ್ಲ, ಹೋಗು. ನೀನ್ ಇಲ್ಲೇ ಇದ್ದರೆ ನನಗೆ ವಧೆ ಬೀಳುವುದು ಖಂಡಿತ. ಪರವಾಗಿಲ್ಲ, ಬಿದ್ರೆ ಬೀಳ್ಲಿ. ಹ, ನೀನೆಂತ ಲವ್ವರು? ನನಗೆ ವಧೆ ಬಿದ್ದರೆ ನಿನಗೆ ಪರವಾಗಿಲ್ಲವಾ? ಹೋಗು ಸಂಧ್ಯಾ. ಇಲ್ಲ, ನಾನ್ ಹೋಗಲ್ಲ. ಗುರುಗೆ ಇವತ್ತು ಸಕ್ಕದಾಗಿ ಧರ್ಮದೇಟಗಳು ಬೀಳ್ತವೆ. ಸಂಧ್ಯಾ, ಬೇಗ ಇಲ್ಲಿಂದ ಕೆಳಗೆ ಹಾರಿ ಬಿಡು. ಇಲ್ಲಿಂದ ಹಾರೋದಾ? ಮುಖ ನೋಡು, ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ? ಇಲ್ಲಿಂದ ಹಾರಿದ್ರೆ ನನ್ ಕೈಕಾಲು ಮುರಿದು ಹೋಗುತ್ತೆ. ಪರವಾಗಿಲ್ಲ, ಎಷ್ಟೋ ಜನ ಪ್ರೀತಿಗೋಸ್ಕರ ಪ್ರಾಣ ಕೊಡುತ್ತಾರೆ. ನಿನಗೆ ಅಟ್ಲೀಸ್ಟ್ ಒಂದು ಕಾಲು ಕೊಡುವುದಕ್ಕಾಗುದಿಲ್ಲವೋ? ಸಂಧ್ಯಾ, ಬೇಗ ಹಾರಿ ಬಿಡು. ಆಮೇಲೆ ಆಸ್ಪತ್ರೆಯಲ್ಲಿ ಕಾಲು ಸರಿ ಮಾಡಿಸುವ. ಏನಂದ್ರಿ? ಆಮೇಲೆ ಆಸ್ಪತ್ರೆಯಲ್ಲಿ ಕಾಲು ಸರಿ ಮಾಡಿಸುವ ಅಂದೆ. ನಿಮ್ಮನ್ನ ಬಾತ್ರೂಮ್ ಅಲ್ಲೂ ಇಲ್ಲ. ಅಲ್ಲೂ ಇಲ್ವೇ? ಹಾಗಾರ ಫೋಟೋ ತಗೊಂಡ್ ಬರಮ್ಮ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಪೊಲೀಸ್ ಸ್ಟೇಷನ್? ಏನಪ್ಪ ನೀನು ಬುದ್ಧಿ ಇದೆಯಾ? ಅರ್ಧರಾತ್ರಿಗೆ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಹೋಗ್ತಾರಾ? ಇಲ್ಲೇ ಒಂದ್ಸಾರಿ ಸರಿಯಾಗಿ ನೋಡ್ಬಿಟ್ಟು ಆಮೇಲೆ ಹೋಣ ಅಂತ. ಸರಿ, ಸರಿಯಾಗಿ ನೋಡೋಗು. ಹಾ ಸಂಧ್ಯಾ, ಒಂದು ಐಡಿಯಾ. ಏನದು? ನಿನ್ನ ದಾವಣಿ ಬಿಚ್ಚು. ಏನ್ರಿ ನೀವು ಈ ಗಲಾಟೆಲ್ಲ ನಿಮಗ್ ಮೂಡ್ ಬರ್ಬೇಕಾ? ಅಯ್ಯೋ, ಅದಕ್ಕೆಲ್ಲ ಮಾರಾಯ್ತಿ, ಮೊದಲು ನಿನ್ನ ದಾವಣಿ ಬಿಚ್ಚು. ಏನಿದು? ಸಂಧ್ಯಾ, ಇದರ ಉದ್ದ ಸಾಕಾಗುವುದಿಲ್ಲವಲ್ಲ. ಈಗೇನ್ ಮಾಡೋದು? ಹಾ, ಒಂದ್ ಐಡಿಯಾ. ಏನು? ಇಲ್ಲಿ ನಿಮ್ ಪಂಚೆ ಬಿಚ್ಚಿ. ಅಯ್ಯೋ ಪಾಂಡುರಂಗ, ಇದು ಅನ್ಯಾಯ. ಇರ್ಲಿ ಬಿಚ್ಚ್ರಿ, ಹುಡುಗಿ ಆಗಿ ನಾನೇ ದಾವಣಿ ಬಿಚ್ಚಿದ್ದೀನಿ, ನೀವು ಪಂಚೆ ಬಿಚ್ಚಕ್ಕಾಗಲ್ವಾ? ಅಯ್ಯೋ ಬೇಡ ಬೇಡ, ನನ್ನ ಮಾನ ಹೋಯ್ತು. ಹಾ, ಇಳಿ. ನಾನು ಇಳಿಲೇಬೇಕಾ? ಅಯ್ಯೋ, ಬೇಗ ಇಳಿ ಮಾರಾಯ್ತಿ. ಅಪ್ಪ, ನನ್ಗೊಂದು ಅನುಮಾನ. ಏನದು? ಒಂದ್ ವೇಳೆ ಅವಳು ಮೇಲೆ ಏನಾದ್ರೂ ಹೋಗಿರ್ಬೋದಾ? ಹೌದು ಹೌದು, ಹಪ್ಳ ಸಂಡಿಗೆ ಒಣಗಕ್ಕೆ ಹೋಗಿರ್ಬೋದು. ಅಯ್ಯೋ ಅಪ್ಪ, ನಿನ್ ಬುದ್ಧಿ ಇದೆಯಾ? ಅರ್ಧರಾತ್ರಿಲಿ ಯಾರಾದ್ರೂ ಹಪ್ಳ ಸಂಡಿಗೆ ಒಣಗಿಸ್ತಾರ? ಹೌದಲ್ಲ, ನೋಡ್ದೇ ಇರೋ ಜಾಗ ಅದೊಂದೇ ತಾನೇ. ಹೋಗಿ ನೋಡ್ಬಿಡು, ಅನುಮಾನ ತೀರ್ಮಾನ ಆಗೋಗುತ್ತೆ. ಅಯ್ಯೋ, ನನ್ನ ಪಂಚ ಹೋಯ್ತು, ನನ್ನ ಪಂಚ ಹೋಯ್ತು. ಸಂಧ್ಯಾ, ನನ್ನ ಪಂಚೆ, ನನ್ನ ಪಂಚೆ ಬೇಗ ಕೊಡು, ಮಾನ ಹೋಯ್ತು. ಇರಿ, ಬಿಚ್ಚುತ್ತಾ ಇದ್ದೀನಲ್ಲ. ಇವಳು ಪ್ರಾಯದ ಹುಡುಗಿ, ಅವನು ಪ್ರಾಯದ ಹುಡುಗ. ಹಾರ್ಮೋನಿಯಂ ಬಾರಿಸ್ತೀನಿ ಬಾ ಅಂತ ಕರೆದ್ರು ಕರೆದಿರಬಹುದು. ಹೋಗಿ ನೋಡಮ್ಮ. ಅಪ್ಪ, ಗಂಡಸರಿರೋ ಜಾಗಕ್ಕೆ ನಾನು ಒಂಟಿಯ ಕಲಿಸ್ತಿದೀಯಲ್ಲ. ನೀನ್ ಹೋಗಿ ನೋಡಮ್ಮ, ಹೆಚ್ಚು ಕಡಿಮೆ ಆದ್ರೆ ಕೂಗು, ನಾ ಬರ್ತೀನಿ. ಹೋಗ್ ನೋಡ್ಲಾ? ಹೋಗಮ್ಮ, ಹೋಗು. ಅಯ್ಯೋ ಪಾಂಡುರಂಗ, ನನ್ನ ಪಂಚೆ, ಪಂಚೆ. ಅಯ್ಯೋ, ಕರ್ಮ ಕರ್ಮ, ನನ್ನ ಮಾನ ಹೋಯ್ತು. ನೀನ್ ಈ ಲೈನ್ ಆಗಿರೋ ಅಂಗಡಿಗಳಲ್ಲೆಲ್ಲ ಕೆಲಸ ಕೇಳು, ನಾನು ಆ ಲೈನ್ ನೋಡ್ಕೊಂತೀನಿ. ಈ ರಸ್ತೆ ಕೊನೆಯಲ್ಲಿ ನಾವಿಬ್ರು ಮೀಟ್ ಆಗೋಣ. ಯಾರಿಗ ಅದೃಷ್ಟ ಇದೆಯೋ ಅವ್ರ ಕೆಲಸ ಸಿಗ್ತೈತೆ. ಗೋಪಿ, ಈ ಬೆಂಗಳೂರಿನಲ್ಲೇ ಸಾವಿರ ಸಾವಿರ ನಿರುದ್ಯೋಗಿಗಳಿರುವಾಗ ಈ ಮಂಗಳೂರು ಮನುಷ್ಯನಿಗೆ ಯಾರು ತಾನೇ ಕೆಲಸ ಕೊಡ್ತಾರೆ? ಬೆಂಗಳೂರಿನವನು ಅಂತ ಸುಳ್ಳು ಹೇಳು. ಸುಳ್ಳು ಹೇಳುವುದು ತಪ್ಪಲ್ಲವೋ ಗೋಪಿ? ಗುರು, ಸತ್ಯ ಅನ್ನೋ ಸೂಜಿಗೆ ಸುಳ್ಳು ಅನ್ನೋ ದಾರ ಹಾಕೊಂಡು ನಮ್ ಬರ್ತನ ಅನ್ನೋ ಬಟ್ಟೆನ ಒಲಿಕ್ಯಬೇಕು. ಯಾಲ ಯೋನ ವೇದಾಂತವನ್ನು ಹೇಳುತ್ತಾನಲ್ಲ. ಹೋಗ್ ಟ್ರೈ ಮಾಡು, ನಾನಿದ್ದೀನಿ, ಯೋಚನೆ ಮಾಡ್ಬೇಡ. ಹ್ಮ್.
ಅಕ್ಕ ಬನ್ನಿ, ಅಜ್ಜಿ ಬನ್ನಿ, ತಾತ ಬನ್ನಿ, ಬೇಗ ಬನ್ನಿ, ಓಡಿ ಬನ್ನಿ, ಎಗರ್ಕೊಂಡ್ ಬನ್ನಿ, ಬೇಗ ಬನ್ನಿ, ಅಣ್ಣ ಬನ್ನಿ, ಅಕ್ಕ ಬನ್ನಿ. ಲೇಟ್ ಆಗಿ ಬಂದ್ರಿ ಏನು ಚಿಕ್ಕಕ್ಕಿಲ್ಲ. ಗೋಪಿ ಎಂತದಿದು? ಡಿಸ್ಟರ್ಬ್ ಮಾಡ್ಬೇಡ ಗುರು, ವ್ಯಾಪಾರ ಕೆಟ್ಟೋಯ್ತದೆ. ಮೂತಿ ನೋಡ್ರಿ ಏನು ತಿಂದಿಲ್ಲ ಅಂತ ಕಾಣಿಸುತ್ತೆ. ತಕ್ಕ 2 ರೂಪಾಯಿ ತಗೊಂಡು ಹೋಡ್ಲು ಮಜ್ವಾಗಿ ತಿನ್ಕೊಂಬ. ಗೋಪಿ, ನೀನು ಕೆಲಸ ಕೇಳಲಿಕ್ಕೆಲ್ಲ ಹೋದದ್ದು, ಈ ಅಂಗಡಿ ಹೇಗೆ ಬಂತು? ಅಂಗಡಿ ಒಂದ್ ಗಾಂಚಿಲಿ ಮಾಡ್ದ, ಅದಕ್ಕೆ ಇವನ್ನೆಲ್ಲ ಕತ್ಕೊಂಡ್ ಬಂದ್ಬಿಟ್ಟೆ. ಪಾಂಡುರಂಗ, ಕಳ್ಳತನ ಮಾಡೋದು ಭಯಂಕರ ತಪ್ಪಲ್ಲವೋ ಗೋಪಿ? ಇದ್ರ ತಪ್ಪೇನೈತೆ? ನಿಮ್ ಪಾಂಡುರಂಗ ಬೆಣ್ಣೆ ಕದ್ದ, ನಾನೀ ಲೋಟ ಕದ್ದೆ. ನೋಡ್ ಗುರು, ಇದ್ರ ನಿಜವಾದ ಬೆಲೆ 50 ಪೈಸಾ. ಇದನ್ನ ನಾವು ಅಂಗಡಿಲಿ ತಕೊಂಡ್ರೆ 2 ರೂಪಾಯಿ ಅಂತಾನೆ. ಅದಕ್ಕೆ ನಾನು ಜನಗಳಿಗೆ ಶೇವ್ ಮಾಡೋಣ ಅಂತ ಗೌರ್ಮೆಂಟ್ ರೇಟಲ್ಲೇ ಮಾಡ್ತಾ ಇದ್ದೀನಿ. ಸುಮ್ಕೆ ತಲೆ ತಿನ್ಬೇಡ, ಊಟ ಮಾಡ್ಕೊಂಬ. ಈ ಮಂಗ ಏನು ಹೈವಾನ್ ಸರ್, ನನಗೂ ಈ ಅಂಗಡಿಗೂ ಯಾವ ಸಂಬಂಧವೂ ಇಲ್ಲ. ಆ ಪಾಂಡುರಂಗ ನಾಣ ಇದು ಸತ್ಯ. ಏನೋ ಪಿಲ್ಟು, ಫುಟ್ಪಾತ್ ಮೇಲೆ ಅಂಗಡಿ ಇಡಬೇಡ ಅಂತ 1000 ಸಾರಿ ಹೇಳಿದೀನಿ. ನಮ್ಮ ಏರಿಯಲ್ಲಿ ಅಂಗಡಿ ಇಡಕ್ಕೆ ಎಷ್ಟ ಕೊಬ್ಬು ನಿಂಗೆ? ಎತ್ತೋ ಮುಚ್ಚ ಬಾಯ್. ಸರ್ ಬನ್ನಿ ಗುರಿ ಬನ್ನಿ, ಕಮಾನ್. ಏನ್ ಹಂಗ್ ನೋಡ್ತಾ ಇದ್ಯಾ? ಆಶ್ಚರ್ಯ ಆಯ್ತಾ? ಈ ನನ್ನ ಅಂಗಡಿನೇ ಫುಟ್ಪಾತ್ ಅಲ್ಲಿ ಇಟ್ಕೊಂಡ್ರೆ ಈ ಪೊಲೀಸ್ ಅವ್ರ ಕಾಟ ಅನ್ಬಿಟ್ಟು ಐಡಿಯಾ ಮಾಡಿ ಸೆಟ್ ಮಾಡಿದೀನಿ. ಏ ಮುತ್ಕ, ನಮ್ ಗುರು ಬಂದವ್ರೆ, ಸ್ಪೆಷಲ್ ಟೀ ತಕ್ಕಂಬ, ಕ್ವಿಕ್ ಕ್ವಿಕ್. ಕುಂತ್ಕೊಳ್ಳಿ ಗುರು. ಏ ಗೋಪಿ, ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿಯಿತು. ನಿನ್ನಂತ ಕಳ್ಳ ಕೇಡಿಗೆ ಗುರುವಾದರೆ ಆ ಪಾಂಡುರಂಗ ಮೆಚ್ಚುವುದಿಲ್ಲ. ಬಂದಿದ ತಕ್ಷಣ ಶುರು ಮಾಡ್ಬಿಟ್ಟಲ್ಲ ಉಪದೇಶನ. ನೋಡು ಗುರು, ಏನೋ ಸಮಯ ಸಂದರ್ಭ ನನ್ನ ಹಿಂಗ್ ಮಾಡ್ಬಿಡ್ತು. ಕೈನಾಗ ಸ್ವಲ್ಪ ಚಿಲ್ಲರೆ ಕಾಸ ಆಗ್ಲಿ, ಆಮ್ಯಾಗ ತಿರುಪತಿಗೆ ಹೋಗಿ ಹೊಟ್ಟೆ ಹೊಡ್ಸ್ಕೊಂಡ್ಬಿಡ್ತೀನಿ. ಮಾಡಿದ ಪಾಪ ತೊಳ್ದೋಯ್ತದೆ. ಅದ್ ಸರಿ, ನಿನಗೇನಾರ ಕೆಲ್ಸ ಸಿಕ್ತಾ? ನ್ಯಾಯ ನೀತಿ ಧರ್ಮ ಎನ್ನುವ ನನ್ನಂತ ಸಜ್ಜನನಿಗೆ ಈ ಜಗತ್ತಿನಲ್ಲಿ ಕೆಲಸವೆಲ್ಲಿ ಸಿಕ್ಕುತ್ತದೆ? ಕೆಲಸ ಸಿಕ್ಕುವುದು ನಿನ್ನಂತ ಕಳ್ಳರಿಗೆ. ಮಾತ್ಗೂ ನನ್ ಕಳ್ಳ ಅನ್ಬೇಡ ಗುರು. ಗುರು, ಇನ್ನು 3 ತಿಂಗಳು ಟೈಮ್ ಕೊಡು, ನಾನೇ ಒಂದ್ ಸ್ವಂತ ಪಿಕ್ಚರ್ ತೆಗೆದು ನೀನ್ ಹೆಂಗಾರ ಬಾಸ್ಗುರು ನಿನ್ನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕ್ಬಿಡ್ತೀನಿ. ಈ ಮಂಗಳೂರು ಮಂಜುನಾಥ ನಿನ್ನಂತ ಕಳ್ಳ ಕೇಡಿ ಮಾಡುವ ಪಿಕ್ಚರಿಗೆ ಮ್ಯೂಸಿಕ್ ಬಾರಿಸಲು ಕೈ ಕಟ್ಟಿಕೊಂಡು ನಿಂತಿಲ್ಲ. ನನಗೆ ನನ್ನದೇ ಆದ ಸೆಪರೇಟ್ ಪ್ರೆಸ್ಟೀಜ್ ಉಂಟು, ಗೊತ್ತುಂಟು? ನೋಡು ಗುರು, ಇದೇ ಲಾಸ್ಟ್ ಚಾನ್ಸು. ಇನ್ ಬಿಟ್ರೆ ನಿಮ್ಮ ಅಪ್ಪನಿಗೂ ನಿನ್ ಮ್ಯೂಸಿಕ್ ಡೈರೆಕ್ಟರ್ ಹಾಕಿಲ್ಲ. ಸರಿಯಾಗಿ ಯೋಚನೆ ಮಾಡು, ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಲೋ, ನಾನು ಮಂಗಳೂರಿನಲ್ಲಿ ರೈಲು ಹತ್ತಬೇಕಾದ್ರೆ ಬೆಂಗಳೂರು ಸ್ಟೇಷನ್ ಅಂತ ಹೇಳಿ ಟಿಕೆಟ್ ಕೊಂಡದ್ದು, ಗೋಪಿ ಅಂತ ಹೇಳಿ ಟಿಕೆಟ್ ಕೊಂಡದ್ದಲ್ಲ. ನನಗೆ ನನ್ನ ಪ್ರತಿಭೆಯ ಬಗ್ಗೆ ಭಯಂಕರ ವಿಶ್ವಾಸ ಉಂಟು. ನಿನ್ನೆ ಜಮ್ದ ಬದಲಾಯಿಸಕ್ ಹಾಕಿಲ್ಲ. ನೋಡ್ಗುರು, ನಮ್ಮ ಆಳ್ ಬರ್ತಾವನೆ, ಅವನ್ ಮುಂದೆ ನನ್ನ ಹೋಗೋ ಬಾರೋ ಅಂತ ಕರಿಬೇಡಿ. ಆಮೇಲೆ ನಂಗೆ ಮರವಾದೆ ಇರಕ್ಕಿಲ್ಲ. ಸ್ವಲ್ಪ ಹೊತ್ತು ಹೋಗಿ ಸರ್ ಬನ್ನಿ ಸರ್ ಅಂತ ಕರಿ. ತಗ ವಾಗ ವಾಗ, ಸುಮ್ನೆ ಕೆಲ್ಸ ನೋಡ್ಲ ವಾಗ. ನಿಂತ್ ಕಡೆನೆ ನಿಂತ್ ಬಿಡ್ತಾರೆ ಏನ್ ಆಳ್ಗಳು. ಪಾಂಡುರಂಗ ಗುರು, ನಾನು ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಹೊತ್ತು ಅಂಗಡಿ ನಡ್ಕೋ, ಬಾಟನು ಕೊಡ್ತೀನಿ. ಈ ಮಂಗಳೂರು ಮಂಜುನಾಥನಿಗೆ ಸ್ವಲ್ಪ ಟೈಮ್ ಸರಿ ಇಲ್ಲ, ಅದಕ್ಕೆ ನಿನ್ನಂತ ಚಿಲ್ಲರ ಮನುಷ್ಯನಿಂದ ಬಯಸಿಕೊಳ್ಳುತ್ತಿದ್ದೇನೆ. ಮತ್ತಿನೇನಯ್ಯ, ಊಟ ಮಾಡ್ಕೊಂಡ್ ಬರ್ತೀನಿ, 2 ನಿಮಿಷ ಅಂಗಡಿ ನೋಡ್ಕೊಂಡು ಬಿಟ್ಟೋದ್ರೆ ನಿನ್ ಪಾಟಿಗೆ ನೀನ್ ಹಾರ್ಮೋನಿಯಂ ಬಾರ್ಸ್ಕೊಂಡ್ ಕುಂತಿದ್ಯಾ? ನೋಡಯ್ಯ, ಅಂಗಡಿಲಿ ಒಂದ್ ಸಾಮಾನಾರ ಆಯ್ತಾ, ಎಲ್ಲ ಕಳ್ತನ ಆಗ್ಬಿಟ್ಟಿದೆ. ನಾನು ಹೊಟ್ಟೆ ಉರಿತಾ ಇದೆ, ಉರಿತಾ ಇದೆ. ಲೇ ಕಳ್ಳ, ಈ ಮಂಗಳೂರು ಮಂಜುನಾಥ ಮಂಗಳೂರಿನ ಬೆಂಗಳೂರಿಗೆ ಬಂದದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಲಿಕ್ಕೆ. ಈ ನಿನ್ನ ಕಿತ್ತೋದ ಅಂಗಡಿ ನೋಡ್ಕೊಳ್ಳುವುದಕ್ಕಲ್ಲ. ಕಳ್ಳತನದ ಮಾಲು ಕಳ್ಳರಿಗೆ ಹೋಯ್ತು, ನಿನ್ನ ಗಂಟೆನೂ ಹೋಯ್ತು. ಯೋ ಸುಮ್ಕಿರ, ಯೋ ಹೊಟ್ಟೆಲ್ ಉರಿದಾರ ಬೆಂಕಿಗೆ ತುಪ್ಪ ಬೇರೆ ಸುರಿತಿಯಲ್ಲ. ಏನಪ್ಪಾ ಇವತ್ತು ಅಂಗಡಿ ಇಲ್ವಾ? ಇವತ್ತು ಸ್ಟಾಕ್ ಆಗೋಯ್ತು, ನಾಳೆ ದುಬೈಯಿಂದ ಎಲ್ಲ ಬರ್ತಾ ಇದೆ. ಅದೇನೇನ್ ಬೇಕೋ ಎಲ್ಲ ಆರ್ಡರ್ ಕೊಟ್ಟೋಗಿ ನಾ ರೆಡಿ ಮಾಡಿರ್ತೀನಿ. ಅದೇ ಕೆಲ್ಸ, ತಿರ್ಗಾ ನಿನ್ನ ಅಂಗಡಿ ಹತ್ರ ಎಳಿತಾ ಇರ್ತಾರೆ. ಬೇರೆ ಅಂಗಡಿಗೆ ಹೋಗ್ತೀನಿ, ಹೋಗು. ಯೋ ನೋಡ್ದೇನಯ್ಯ, ನನ್ನ ಅಂಗಡಿ ರೆಗ್ಯುಲರ್ ಕಸ್ಟಮರ್ ಬರಷ್ಟು ಫೇಮಸ್ ಆಗಿತ್ತು. ಎಂತ ಬಿಸ್ನೆಸ್ ಆಯ್ತಾಯ್ತು, ಎಲ್ಲ ನಿಲ್ಸಲ್ಲಿ ಹಾಳು ಮಾಡ್ಬಿಟ್ರಲ್ಲಯ್ಯ. ನೋಡು ಗೋಪಿ, ಈ ಅಂಗಡಿಯ ಎಲ್ಲ ಸಾಮಾನು ಕಳುವಾದ್ರೂ ಡೋಲಕ್ ಮಾತ್ರ ಇಲ್ಲಿಯೇ ಉಂಟು. ಯಾಕೆ ಹೇಳು? ರಾಮೇಶ್ವರಕ್ಕೆ ಬಂದ್ರು ಈ ಶನೀಶ್ವರನ್ ಕಾಟ ತಪ್ಪಿಲ್ವಲ್ಲ ಅಂತ. ಛೀ ಛೀ ಛೀ, ಈ ಮಾತು ನಿನ್ನ ಬಾಯಿಂದ ಬರುವುದಾ? ಇನ್ನೇನಯ್ಯ, ನಾನ್ ಕಷ್ಟಪಟ್ಟು ಜೀವನದಾಗ ಮುಂದೆ ಬರೋಣ ಅಂತ ಪ್ರಯತ್ನ ಪಟ್ರೆ ಬಂದ್ ಹಾಳು ಮಾಡ್ತೀಯಲ್ಲ. ಅದು ಅಲ್ಲ ಗೋಪಿ. ನೋಡು,
ಲೈಫಿನಲ್ಲಿ ನಿನಗೂ ಮ್ಯೂಸಿಕ್ಗೂ ಒಂದು ಭಯಂಕರ ಸಂಬಂಧ ಉಂಟು. ಅದಕ್ಕೆ ಈ ಡೋಲಕ್ ಇನ್ನು ನಿನ್ನ ಹತ್ತಿರವೇ ಇರುವುದು. ಅಯ್ಯಯ್ಯೋ ನೋಡು ಗೋಪಿ, ಸುಮ್ಮನೆ ಈ ಅಂಗಡಿ ಮರೆತು ಆ ಡೋಲಕ್ ಹಿಡಿದುಕೊಂಡು ನನ್ನ ಹಿಂದೆ ಬಾ. ನಿನಗೊಂದು ಉಜ್ವಲ ಭವಿಷ್ಯ ತೋರಿಸುತ್ತೇನೆ. ಯೋ ನನ್ ಬಿಟ್ಬಿಡಯ್ಯ, ನಿಂಗ್ 100 ರೂಪಾಯಿ ಕೊಡ್ತೀನಿ, ಬಿಟ್ಬಿಡಯ್ಯ. ನಿನ್ನನ್ನು ಬಿಡುವುದಾ? ನಾವಿಬ್ಬರು ಬೇರೆ ಆಗುವುದು ಒಂದೇ, ಆ ಹಾಸಿಗೆ ದಿಂಬು ಬೇರೆ ಆಗುವುದು ಒಂದೇ. ಅದೆಂದಿಗೂ ಸಾಧ್ಯವಿಲ್ಲ.